ಆಕ್ಚುಲಿ ಇವ್ರಿಗೆ ಕರಿಕುಲ ಗಾನಿಗ ದೇಸಾಯಿ ಅಂತ ಕರೀತಾರೆ. ಕರಿಕುಲ ಗಾನಿಗ ದೇಸಾಯಿ ಅಂದ್ರೆ ಗಾನಿಗ ಮನೆತನದ ಒಂದು ಗಾನದಿಂದ ಎಣ್ಣೆ ತೆಗೆಯುವಂತ ಮನೆತನದಿಂದ ಬಂದಂತ ದೇಸಗತಿ ಅಂತ ಕರೀತಾರೆ. ಆಕ್ಚುಲಿ ಇವರು ಬಿಜಾಪುರದ ಆದಿಲ್ ಶಾಹಿಗಳ ಸಾಮಂತರಾಗಿ ವರ್ಕ್ ಮಾಡ್ತಾರೆ. ಈಗ ನಾವು ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ 1565ರಲ್ಲಿ. ಪತನ ಆದಮೇಲೆ ಆಫ್ಟರ್ ಆದಿಲ್ ಶಾಹಿಗಳ ಈ ಕಡೆ ಬೆಳವಣಿಗೆ ಹೊಂತಾರೆ. 5 ಶಾಹಿಗಳ ಮನೆತನ ಬೆಳವಣಿಗೆ ಹೊಂತ. ಆ ಬೆಳವಣಿಗೆ ಹೊಂದಿದಂಥ ಟೈಮಲ್ಲಿ ದೇಶಗತಿಗಳು ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರು ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಆ ರೀತಿ ಅವ್ರು ಏನು ಮಾಡ್ತಾರೆ, ಒಂದು 33 ಹಳ್ಳಿಗಳನ್ನು ಕೊಣ್ಣೂರು ದೇಸಾಯಿಗಳಿಗೆ ಇನಾಮ ಹಾಕಿ ಕೊಡ್ತಾರೆ. ಆ ರೀತಿ ಇನಾಮ ಹಾಕಿ ಕೊಟ್ಟಂಥ ಹಳ್ಳಿಗಳನ್ನು ಏನು ಕಂದಾಯ ವಸೂಲಿ ಮಾಡ್ತಾ ಅವುಗಳ ಆಡಳಿತವನ್ನು ಮೇಂಟೈನ್ ಮಾಡ್ಕೊಳ್ತಾ ಇವರು ಇಲ್ಲೇ ಇದ್ದು ಇವರು ದೇಶಗತಿಯನ್ನು ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. 33 ಅಂದಾಜು 35 ಹಳ್ಳಿಗಳಂತ ಹೇಳಿದ್ರೆ ಎಷ್ಟು ಎಕರೆ ಜಮೀನ್ದಾರರು ಹಾಗಾದ್ರೆ? ಸಾವಿರಾರು ಎಕರೆ ಜಮೀನು. ಸಾವಿರಾರು ಎಕರೆ ಜಮೀನು. ಅಂದ್ರೆ ವಾಡೆ ಎಷ್ಟು ಎಕರೆಯಲ್ಲಿ ನಿರ್ಮಾಣ? 4 ಎಕರೆಯಲ್ಲಿ ವಿಸ್ತೀರ್ಣ ಆಗಿರುವಂತ ವಾಡೆ. ತುಂಬಾ ದೊಡ್ಡ ವಾಡೆ ಹಾಗಾದ್ರೆ. 4 ಎಕರೆಯಲ್ಲಿ ವಿಸ್ತೀರ್ಣವಾಗಿರುವಂತ ವಾಡೆ. ಯಾವಾಗ ಮಾಡಿದ್ದೀವಿ ಇದು ಈ ವಾಡೆನ ಕಟ್ಟಿರೋದ್ರ ಬಗ್ಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ಈ ವಾಡೆಕ್ಕಿಂತ ಮೊದಲು ಮನೆಗಳಿತ್ತು. ನಂತರ ಕಾಡಪ್ಪ ದೇಸಾಯಿ ಅನ್ನೋರು ಬರ್ತಾರೆ. ಕಾಡಪ್ಪ ದೇಸಾಯಿ, ಸೋಮತಾಯಿ ದೇಸಾಯಿ ಅನ್ನೋರು 1700 ಉತ್ತರಾರ್ಧದಲ್ಲಿ ಈ ವಾಡೆನ ಕಟ್ತಾರೆ. 1700 ಉತ್ತರಾರ್ಧದಲ್ಲಿ ಈ ವಾಡೆನ ಕಟ್ತಾರೆ. ಬಟ್ ಅವ್ರಕ್ಕಿಂತ ಮೊದಲಿದ್ದಂತ ಲಿಂಗಪ್ಪ ದೇಸಾಯಿ, ಗುರಪ್ಪ ದೇಸಾಯಿ ಅವರು ಆಳ್ವಿಕೆ ಮಾಡಿರ್ತಾರೆ. ಬಟ್ ಇವ್ರಿಗೆ ಯಾವಾಗ ಅಧಿಕಾರ ಬರುತ್ತೆ ಕಾಡಪ್ಪ ದೇಸಾಯಿ ಅನ್ನೋರಿಗೆ, ಅವಾಗ ಈ ವಾಡೆನ ನಿರ್ಮಿಸ್ಕೊಳ್ತಾರೆ. ಅಲ್ಲಿಂದ ಇವರು ಅಧಿಕಾರ ಸ್ಟಾರ್ಟ್ ಆಗುತ್ತೆ.